ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಿಮಗೆ ಆಲ್ರೆಡಿ ಗೊತ್ತು ಬಾಂಬೆ ವಾಟರ್ ಲೆಮನ್ ಕೇಸು. ಸೊ ವಾಟರ್ ಲೆಮನ್ ತಿಂದರೆ ಸ್ಪೆಷಲಿ ಅಟ್ ನೈಟ್ ಟೈಮ್ ರಿಸ್ಕಿ ಇರುತ್ತಾ, ಇದು ಡೆತ್ ಆಗುತ್ತಾ? ಸೊ ನೋಡೋಣ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ. ನೋಡಿ, ಇದ್ರ ಬಗ್ಗೆ ನೋಡಬೇಕಾದ್ರೆ ನಿಮ್ಮದು ಸರ್ಟನು ಸರ್ಕಮ್ಸ್ಟೆನ್ಸಸ್ ಬರುತ್ತೆ ಅಲ್ಲಿ. ಫಸ್ಟ್ ನೋಡಿ, ಸಿವಿಯರ್ ಅಲರ್ಜಿ ಅಂದರೆ ನಿಮಗೆ ಫ್ರೂಟ್ಸಿಂದ ಅಲರ್ಜಿ ಇದ್ದರೆ ಎ ಪರ್ಸನ್ ವಿತ್ ಎ ಸೀರಿಯಸ್ ಅಲರ್ಜಿ ಕುಡ್ ಡೆವಲಪ್ ಅನಾಫೈಲಾಕ್ಸಿಸ್. ಓಕೆ, ಅದರಿಂದ ಏನಾಗುತ್ತೆ, ನಿಮ್ಮದು ಬ್ರೀದಿಂಗ್ ಏನಾಗುತ್ತೆ, ಬ್ಲಾಕ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಚಾಕಿಂಗ್ ಪ್ರಾಬ್ಲಮ್ಸ್ ಅಂತಂದರೆ ಲಾರ್ಜ್ ಪೀಸಸ್ ಆರ್ ಸೀಡ್ಸ್ ಕುಡ್ ಕಾಸ್ ಚಾಕಿಂಗ್, ಸ್ಪೆಷಲಿ ಇನ್ ಸಣ್ಣ ಮಕ್ಕಳು ಮತ್ತು ವಯಸ್ಸಾದವರಲ್ಲಿ ಇದು ಪ್ರಾಬ್ಲಮ್ ಕಂಡುಬರೋದು. ಸೊ ಸ್ವಾಲಿಂಗ್ ಅಂದರೆ ನಿಮಗೆ ಮೇಲಕ್ಕಾಗಲಿಲ್ಲ ಅಂತಂದರೆ ಆ ಕಂಡೀಷನ್ನಲ್ಲಿ ಇದನ್ನು ನಿಮಗೆ ಎಫೆಕ್ಟ್ ಆಗ್ಬೋದು. ನೆಕ್ಸ್ಟ್ ಕಂಡೀಷನ್ ನೋಡಿ, ಫುಡ್ ಪಾಯ್ಸನಿಂಗ್ ಫ್ರಮ್ ಕಂಟ್ಯಾಮಿನೇಟೆಡ್ ಫ್ರೂಟ್. ಅಂದರೆ ಇಫ್ ಎ ವಾಟರ್ ಮೆಲನ್ ಈಸ್ ಕಂಟ್ಯಾಮಿನೇಟೆಡ್ ವಿತ್ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾ ಸಚ್ ಆಸ್ ಸ್ಯಾಲಮೋನೋಸಿಸ್ ಆರ್ ಅದರ್ ಪ್ಯಾಥೋಜನ್ಸು, ಇದರಿಂದ ಏನಾಗುತ್ತೆ, ನಿಮಗೆ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಡಿಹೈಡ್ರೇಷನ್ ಆಗ್ಬೋದು. ಸೆಪಿಸ್ ಕುಡ್ ಬಿಕಮ್ ಲೈಫ್ ಥ್ರೀಟನಿಂಗ್ ಪರ್ಟಿಕ್ಯುಲರ್ಲಿ ಫಾರ್ ವೀಕ್ ಪೀಪಲ್. ನೋಡಿ, ಇದು ವೀಕ್ ಪೀಪಲ್ಗೆ ಎಫೆಕ್ಟ್ ಆಗೋದು, ಸ್ಟ್ರಾಂಗ್ ಇರೋರಿಗಾಗಲ್ಲ. ವೀಕ್ ಪೀಪಲ್ ಅಂದರೆ ಯಾರು ಅನ್ಹೆಲ್ದಿ ಇರ್ತಾರಲ್ಲ ಅವ್ರಿಗೆ ಇದು ಎಫೆಕ್ಟ್ ಆಗ್ಬೋದು. ನೆಕ್ಸ್ಟು ಡೇಂಜರಸ್ ಇಂಟ್ರಾಕ್ಷನ್ ವಿತ್ ಸಿವಿಯರ್ ಕಿಡ್ನಿ ಡಿಸೀಸ್. ನಿಮ್ಗೆ ಏನಾದರೂ ಕಿಡ್ನಿ ಡಿಸೀಸ್ ಇದ್ದರೆ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ವಾಟರ್ ಲೆಮನ್ ಕಂಟೆಂಟ್ಸ್ ಇದರಲ್ಲಿ ಏನಿರುತ್ತೆ, ನಿಮ್ಗೆ ಜಾಸ್ತಿ ಪೊಟ್ಯಾಷಿಯಮ್ ಇರುತ್ತೆ. ಇಫ್ ಸಮ್ಮನ್ ವಿತ್ ಅಡ್ವಾನ್ಸ್ಡ್ ಕಿಡ್ನಿ ಫೇಲ್ಯೂರ್, ಎಕ್ಸಿಸ್ ಪೊಟ್ಯಾಷಿಯಮ್ ಇಂಟೇಕ್ ಕುಡ್ ವರ್ಸನ್ hyperkalemia related to kidney disease which can affect the heart. Usually this part of border medical problem, not water lemon alone. ಅಂದರೆ ಬರೀ ವಾಟರ್ ಲೆಮನಿಂದ ಆಗಲ್ಲ. ಸೊ ಇದೇನಾಗುತ್ತೆ, ನಿಮ್ಮದು ಕಿಡ್ನಿ ಫೇಲ್ಯೂರ್ನಿಂದ ಮತ್ತು ಆದಮೇಲೆ ನಿಮ್ಮದು ಏನಾದರೂ ವಾಟರ್ ಮೆಲನ್ನ ಕನ್ಸ್ಯೂಮ್ ಮಾಡಿದ್ರೆ ಎಕ್ಸಿಸು, ಸೊ ಇದು ಎಫೆಕ್ಟ್ ಆಗೋ ಚಾನ್ಸಸ್ಸು ಇರುತ್ತೆ. ನೆಕ್ಸ್ಟು ಇಂಟರ್ನ್ಯಾಷನಲ್ ಅಡಲ್ಟ್ರೇಷನ್ ಅಂದರೆ ಇಂಟೆನ್ಷನಲಿ, ಅಂದರೆ ಯಾರಾದರೂ ಬೇಕಾದ ಪಾಯ್ಸನ್ ಏನಾದರೂ ಇನ್ಸರ್ಟ್ ಮಾಡಿದ್ರೆ ವಾಟರ್ ಲೆಮನಲ್ಲಿ, ಅದರಿಂದ ಕೂಡ ಇದನ್ನು ಆಗ್ಬೋದು. ಬಟ್ ಫ್ರೂಟಿಂದ ಆಗಲ್ಲ. ಓಕೆ, ಇವಾಗ ನೆಕ್ಸ್ಟ್ ನೋಡಿ ಕಂಡೀಷನು, ಎಕ್ಸ್ಟ್ರೀಮ್ ಓವರ್ ಕನ್ಸಂಪ್ಷನ್. ಸೊ ಜಾಸ್ತಿ ಏನಾದರೂ ತಿಂದರೆ ನಿಮ್ಮದು ಇದನ್ನು ಎಫೆಕ್ಟ್ ಆಗುತ್ತೆ. ಡ್ರಿಂಕಿಂಗ್ ಆರ್ ಈಟಿಂಗ್ ಮ್ಯಾಸಿಂಗ್ ಅಮೌಂಟ್ಸ್ ಆಫ್ ವಾಟರ್ ರಿಚ್ ಫುಡ್ಸ್ ಅಂತಂದರೆ ಫ್ರೂಟ್ಸು, ಸ್ಪೆಷಲಿ ವಾಟರ್ ಲೆಮನ್ಸ್. ಓಕೆ, ಇನ್ ಯೂಸರ್ ಸರ್ಕಮ್ಸ್ಟೆನ್ಸಸ್ಸು ಕುಡ್ ಕಾಂಟ್ರಿಬ್ಯೂಟ್ ಟು, ಇದರಿಂದ ಏನಾಗುತ್ತೆ, ನಿಮ್ಮದು ಜಾಸ್ತಿ ತಿಂದರೆ ನಿಮ್ಮದು ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗುತ್ತೆ. ಓಕೆ, ಬ್ಯಾಲೆನ್ಸ್ ಇರಲ್ಲ, ಇಂಬ್ಯಾಲೆನ್ಸ್ ಆಗುತ್ತೆ. ಇದರಿಂದ ಏನಾಗುತ್ತೆ, ದಿಸ್ ವುಡ್ ಬಿ ಹೈಲಿ ಅನ್ಯೂಸ್ವಲ್. ಸೊ ಇದರಿಂದ ಕೂಡ ನಿಮಗೆ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಇವಾಗ ಇಂಪಾರ್ಟೆಂಟ್ ಡಿಸ್ಟಿಂಕ್ಷನ್ ಏನಂದರೆ, ವಾಟರ್ ಲೆಮನ್ ಬರೀ ಇದರಿಂದ ನಿಮಗೆ ಇದು ಏನು ಹಾನಿಕರ ಅಲ್ಲ, ಇಟ್ ಇಸ್ ನಾಟ್ ಎ ಡೇಂಜರಸ್. ಸರ್ಕಮ್ಸ್ಟಾನ್ಸ್ ಇನ್ವಾಲ್ವಿಂಗ್ ಏನೇನು ಕಂಟ್ಯಾಮಿನೇಷನು, ಅಲರ್ಜಿ, ಚಾಕಿಂಗ್ ಪ್ರಾಬ್ಲಮು, ಪಾಯ್ಸನಿಂಗ್ ಆರ್ ಸ್ಪೆಷಲ್ ಮೆಡಿಕಲ್ ಕಂಡೀಷನ್ ಕ್ಯಾನ್ ಕ್ರಿಯೇಟ್ ಡೇಂಜರ್. ನಿಮಗೆ ಡಾಕ್ಟ್ರ್ ಏನಾದರೂ ಹೇಳಿದ್ರೆ ಈ ಥರ ಫುಡ್ ಅಷ್ಟೇ ತಿನ್ನಬೇಕು ಈ ಟೈಮಲ್ಲಿ ಅಂದರೆ ಅದನ್ನು ನೀವು ಫಾಲೋ ಮಾಡಬೇಕು. ಅದನ್ನೇ ನೀವು ಆದರೂ ಫಾಲೋ ಮಾಡಲಿಲ್ಲ ಅಂದರೆ ಅದು ಕೂಡ ನಿಮಗೆ ಎಫೆಕ್ಟ್ ಆಗ್ಬೋದು, ಬಟ್ ಫ್ರೂಟ್ಸಿಂದ ಆಗಲ್ಲ. ಇವಾಗ ಇಂಪಾರ್ಟೆಂಟ್ ಕ್ವಶನ್ ಏನು ಬರುತ್ತೆ ಅಂತಂದರೆ, ಪರ್ಫೆಕ್ಟ್ ಟೈಮ್. ಏನಾದರೂ ಪರ್ಫೆಕ್ಟ್ ಟೈಮ್ ಇದೆಯಾ ನಾವು ಫ್ರೂಟ್ಸ್ ತಿನ್ನಬೇಕಾದ್ರೆ, ಸ್ಪೆಷಲಿ ವಾಟರ್ ಮೆಲನು, ಬನಾನಾ ಆರ್ ಆ್ಯಪಲು? ನೋಡಿ, ನಾವು ಪರ್ಫೆಕ್ಟ್ ಟೈಮ್ ಅಂತ ಹೇಳೋಕ್ಕಾಗಲ್ಲ ಫ್ರೂಟ್ಸ್ ತಿನ್ನಬೇಕಾದ್ರೆ, ಬಟ್ ಗುಡ್ ಟೈಮ್ ಅಂತ ಹೇಳ್ಬೋದು. ಗುಡ್ ಟೈಮ್ ಟು ಈಟ್ ಫ್ರೂಟ್ಸ್. ನೋಡಿ, ಕಂಡೀಷನ್ ಏನಂದರೆ ಇಲ್ಲಿ ಮಾರ್ನಿಂಗ್. ಓಕೆ, ಬ್ರೇಕ್ಫಾಸ್ಟಲ್ಲಿ ನೀವು ಮಾರ್ನಿಂಗು ತಿನ್ಬೋದು. ಆಫ್ಟರ್ ವಾಕಿಂಗ್ ಕ್ಯಾನ್ ಬಿ ಲೈಟ್ ಆ್ಯಂಡ್ ರಿಫ್ರೆಶಿಂಗ್, ಗಿವ್ಸ್ ಎನರ್ಜಿ ಆ್ಯಂಡ್ ಫ್ಲೂಡ್ಸ್, ಸ್ಪೆಷಲಿ ಮಾರ್ನಿಂಗ್ ಟೈಮ್. ಬಿಟ್ವೀನ್ ಮೀಲ್ಸ್, ಓಕೆ, ಮಧ್ಯಾಹ್ನ ಊಟ ಮಾಡೋ ಟೈಮಲ್ಲಿ ಬಿಟ್ವೀನ್ ಮೀಲ್ಸ್ ಜೊತೆಗೆ ನೀವು ಆ್ಯಸ್ ಎ ಸ್ನ್ಯಾಕ್ ಥರ ಯೂಸ್ ಮಾಡ್ಬೋದು. ಓಕೆ, ಫುಡ್ ಥರ ಅಲ್ಲ, ಸ್ನ್ಯಾಕ್ಸ್ ಥರ. ಓಕೆ, ಜಸ್ಟ್ ಸ್ನ್ಯಾಕ್ ಥರ. ನೆಕ್ಸ್ಟು 30 to 60 minutes ಬಿಫೋರ್ ದಿ ಮೀಲ್ಸ್. ಓಕೆ, ನೀವು ಮೀಲ್ಸ್ ಸೇವನೆ ಮಾಡಬೇಕಾದ್ರೆ 30 to 60 minutes ಬಿಫೋರಲ್ಲಿ ನೀವು ತಿಂದರೆ ಇದೇನು ಪ್ರಾಬ್ಲಮ್ ಆಗಲ್ಲ. ಓಕೆ, ಇಟ್ ಫೀಲ್ಸ್ ಲೈಟರ್ ಟೈಮ್ಸ್. ಸಮ್ ಪೀಪಲ್ ಮೇ ವಾಂಟ್ ಟು ಬಿ ಕೇರ್ಫುಲ್ ಎಟ್ ನೈಟ್ ಟೈಮ್. ಓಕೆ, ಸ್ಪೆಷಲಿ ಡ್ಯೂರಿಂಗ್ ಸ್ಲೀಪ್. ಇವಾಗ ಇಂಪಾರ್ಟೆಂಟ್ ಅಂದರೆ, ಯೂಶ್ವಲಿ ನಾಟ್ ಡೇಂಜರಸ್ ಏನಿಲ್ಲ, ಬಟ್ ಸಮ್ ಪೀಪಲ್ ಗೆಟ್ ಬ್ಲೋಟಿಂಗ್, ರಿಫ್ಲೆಕ್ಸ್ ಆರ್ ನೀಡ್ ಟು ಯೂರಿನೇಟ್ ಎಟ್ ನೈಟ್ ಟೈಮ್. ಯಾಕಂದರೆ ವಾಟರ್ ಲೆಮನ್ ಏನಿದು ಇದರಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಇದನ್ನು ನೈಟ್ ಟೈಮ್ ಅವಾಯ್ಡ್ ಮಾಡಿದ್ರೆ ಬೆಟರು. ಇಮಿಡಿಯೇಟ್ಲಿ ಆಫ್ಟರ್ ಎ ಹೆವಿ ಮೀಲ್, ನೀವೇನಾದರೆ ಜಾಸ್ತಿ ಊಟ ಮಾಡಿದ್ರೆ ಆ ಟೈಮಲ್ಲಿ ಇದನ್ನು ತಿನ್ನಬಾರ್ದು. ಸ್ವಲ್ಪ ತಿಂದರೆ ಏನಾಗಲ್ಲ. ಸಮ್ ಪೀಪಲ್ ಫೀಲ್ ಟೂ ಫುಲ್ ಆರ್ ಅನ್ಕಂಫರ್ಟೇಬಲ್ ಇಫ್ ಯು ಹ್ಯಾವ್ ಸರ್ಟನ್ ಕಂಡೀಷನ್ಸ್. ಓಕೆ, ನೋಡಿ, ನಿಮಗೆ ಡಯಾಬಿಟೀಸ್ ಇದ್ದರೆ ಇದನ್ನು ನೀವು ಸ್ವಲ್ಪ ಅಷ್ಟೇ ತಿನ್ನಬೇಕಾಗತ್ತೆ. ಸ್ಪೆಷಲಿ ನೋಡಿ, ಫ್ರೂಟ್ಸ್ ತಿಂದಮೇಲೆ ಡೈರೆಕ್ಟು ಮಲ್ಕೊಂಡ್ರೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸ್ವಲ್ಪ ವಾಕ್ ಮಾಡಿ ನೀವೇನಾದರೂ ಮಲ್ಕೊಂಡ್ರೆ ಏನಾಗಲ್ಲ. ಸೊ ಡೈಜೆಷನು ಆಗುತ್ತೆ ಚೆನ್ನಾಗಿ. ಕಿಡ್ನಿ ಡಿಸೀಸ್ ಇದ್ದರೆ ಸಮ್ ಫ್ರೂಟ್ಸ್ ಮೇ ನೀಡ್
ಲಿಮಿಟ್ಸ್ ಇಷ್ಟೇ ತಿನ್ನಬೇಕಂತ ಇರುತ್ತೆ. ನೀವೇನಾದರೂ ಜಾಸ್ತಿ ತಿಂದರೆ ನಿಮಗೆ ಕಿಡ್ನಿ ಡಿಸೀಸ್ ಆಯಿತು, ನೀವೇನಾದರೂ ಜಾಸ್ತಿ ತಿಂದರೆ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಡಾಕ್ಟ್ರು ಎಷ್ಟು ಹೇಳ್ತಾರೆ, ಎಷ್ಟು ಪ್ರಮಾಣದಲ್ಲಿ ಹೇಳ್ತಾರೆ ಅಷ್ಟೇ ತಿಂದರೆ ನಿಮಗೆ ಏನು ಪ್ರಾಬ್ಲಮ್ ಆಗೋಲ್ಲ. ನೋಡಿ, ಸಿಂಪಲ್ ಪ್ರಾಕ್ಟಿಕಲಿ ಹೇಳಬೇಕಂತಂದರೆ ಮಾರ್ನಿಂಗ್, ಓಕೆ, ಮಾರ್ನಿಂಗು ನೀವು ಫ್ರೂಟ್ ತಿನ್ಬೋದು. ಇದನ್ನು ನೀವು ಮಾರ್ನಿಂಗಲ್ಲಿ ತಿಂದರೆ ಏನೂ ಆಗೋಲ್ಲ. ಸ್ಪೆಷಲಿ ಇವಾಗ ನೆಕ್ಸ್ಟ್ ಬಂದರೆ ಆಫ್ಟರ್ನೂನ್, ಓಕೆ, ಆಫ್ಟರ್ನೂನ್ ನೀವು ಸ್ನ್ಯಾಕ್ ಥರ ತಿನ್ಬೋದು ಫ್ರೂಟು. ನೈಟು, ಓಕೆ, ಸ್ಪೆಷಲಿ ನೈಟ್ನ ಅವಾಯ್ಡ್ ಮಾಡಿದ್ರೆ ಬೆಟರ್. ಅವಾಯ್ಡ್ ವೆರಿ ಲಾರ್ಜ್ ಅಮೌಂಟ್ ಆಫ್ ಫ್ರೂಟ್ಸು ರೈಟ್ ಬಿಫೋರ್ ಬೆಡ್. ಓಕೆ, ನೀವೇನಾದರೂ ಬೇಗ ಮಲಗ್ತೀನಿ ನಾವು ಅಂತಂದರೆ ಆ ಟೈಮಲ್ಲಿ ತಿನ್ನೋಕೆ ಹೋಗ್ಬಾರ್ದು. ತಿಂದಮೇಲೆ ಸ್ವಲ್ಪ ವಾಕ್ ಮಾಡಿದ್ರೆ ಏನೇ ಎಫೆಕ್ಟ್ ಆಗೋಲ್ಲ. ಅದನ್ನು ಸ್ವಲ್ಪ, ಓಕೆ, ಸ್ವಲ್ಪ ಪ್ರಮಾಣದಲ್ಲಿ ತಿಂದರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ವಾಟರ್ ಲೆಮನ್ ಎಟ್ ನೈಟ್ ಡಸ್ ನಾಟ್ ನಾರ್ಮಲಿ ಕಿಲ್ ಎನಿ ಒನ್. ಓಕೆ, ತಿಂದರೆ ಏನು ಪ್ರಾಬ್ಲಮ್ ಆಗೋಲ್ಲ. ಇಟ್ ಮೇ ಜಸ್ಟ್ ಬಿ ಅನ್ಕಂಫರ್ಟೇಬಲ್ ಫಾರ್ ಸಮ್ ಪೀಪಲ್. ನೋಡಿ, ಎಲ್ರಿಗೂ ಆಗೋಲ್ಲ, ಸ್ವಲ್ಪ ಜನಕ್ಕೆ ಅಷ್ಟೇ ಇದು ಆಗೋದು. ಯಾರು ಅನ್ಹೆಲ್ದಿ ಇರ್ತಾರೆ, ಯಾರು ಹೆಲ್ದಿ ಇರಲ್ಲ, ಸ್ಟ್ರಾಂಗ್ ಇರಲ್ಲ ಬಾಡಿಲಿ, ಸೊ ಅವರಿಗೆ ಅದು ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವು ನೈಟ್ ಟೈಮ್ ಏನಾದರೂ ತಿನ್ನಬೇಕಾದ್ರೆ ಸ್ವಲ್ಪ ಪ್ರಮಾಣದಲ್ಲಿ ತಿನ್ನಿ, ಆಮೇಲೆ ಸ್ವಲ್ಪ ವಾಕ್ ಮಾಡಿ ಮಲಗಿದ್ರೆ ಏನು ಪ್ರಾಬ್ಲಮ್ ಆಗೋಲ್ಲ. ಸೊ ನೋಡಿ ಫ್ರೆಂಡ್ಸ್, ಈ ಥರ ನಾವು ವಾಟರ್ ಮೆಲನ್ ಬಗ್ಗೆ ಇಷ್ಟು ನಮಗೆ ಗೊತ್ತಿರಬೇಕು. ಸೊ ಫ್ರೂಟ್ಸಿಂದ ಯಾವುದೇ ನಮಗೆ ಎಫೆಕ್ಟ್ ಆಗೋಲ್ಲ, ಬಟ್ ನಾವು ಸರ್ಟನ್ನು ಕಂಡೀಷನ್ನ ಅಪ್ಲೈ ಆಗಬೇಕಾಗುತ್ತೆ. ಓಕೆ, ಅದನ್ನು ನಾವು ಫಾಲೋ ಮಾಡಿದ್ರೆ ನಮಗೆ ಹೆಲ್ತಿಗೆ ಏನು ಎಫೆಕ್ಟ್ ಆಗೋಲ್ಲ. ಸೊ ನಾವು ಯಾವುದೇ ಫ್ರೂಟ್ನ ಬ್ಲೇಮ್ ಮಾಡೋಕ್ಕಾಗಲ್ಲ. ಸೊ ನಾವು ಗುಡ್ ಟೈಮ್ ಅಂತ ಇಟ್ಕೊಂಡ್ಬಿಟ್ಟು ಆ ಟೈಮಲ್ಲಿ ನಮಗೆ ಎಷ್ಟು ಬೇಕು ಅಷ್ಟೇ ತಿನ್ನಬೇಕು. ಸೊ ಇದರಿಂದ ನಮ್ಮ ಹೆಲ್ತು ಚೆನ್ನಾಗಿರುತ್ತೆ, ನಮಗೆ ಯಾವುದೇ ಥರ ಪ್ರಾಬ್ಲಮ್ಮು ಆಗೋಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಬೇರೆ ಟಾಪಿಕ್ನ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.